ಈಗ ಉಪ್ಪು ತೊಗೊಂಡೇನ್ರಿ, ಮತ್ತು ಇದು ಜೀರಿಗೆ ಮೆಂತ್ಯ ಒಂದು ಬೆಳ್ಳುಳ್ಳಿ ಹಾಕಿ ಇದನ್ನು ಪುಡಿ ಮಾಡಿ ಇಟ್ಕೊಂಡೇನ್ರಿ, ಮತ್ತು ಸೋಡಾ ರೀ ಒಂಚೂರು, ಮತ್ತು ಅಜ್ವಾನ ರೀ, ಮತ್ತು ಹಾಲು ಯಾರು ಹಾಕಂಗಿಲ್ಲ, ಹಾಲು ಹಾಕ್ತಾವಲ್ಲ ತಮ್ಮ ಅನ್ಕೋಬೋದ್ರಿ. ಹಾಲು ಹಾಕಿ ಮಾಡಿರಿ ನೀವು, ಹೆಂಗಿರ್ತಾವೆ ನೋಡಿ ಬಜ್ಜಿ, ಭಾರಿ ಕ್ರಿಸ್ಪಿ ಬರ್ತಾವ್ರಿ ಅವು, ಕರಮ್ ಕುರುಮ್ ಅಂತ ತಿನ್ನಕ್ಕೆ ಭಾಳ ಚಲೋ ಇರ್ತಾವೆ. ಮತ್ತು ಮೆಣ್ಸಿನ್ಕಾಯಿ ತೊಗೊಂಡೇನ್ರಿ, ನಾನಿಲ್ಲೇ ಒಂದು ಅರ್ಧ kg ಅಷ್ಟು ಕಡಲೆ ಹಿಟ್ಟು ತೊಗೊಂಡೇನ್ರಿ. ಎಲ್ರಿಗೂ ನಮಸ್ಕಾರ ರೀ. ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡೋದ್ರಿ. ಬಸವೇಶ್ವರ ಖಾನಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ಒಂದು ಸ್ಪೆಷಲ್ ಆಗಿರೋದು ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿ ತೋರಿಸ್ತೇನೆ ರೀ. ಅದು ಹೆಂಗೆ ಸ್ಪೆಷಲ್ ಅಂತ ಅನ್ಕೋಬೋದು ನೀವು, ಎಲ್ಲರೂ ಮಾಡ್ತಾರೆ, ಈಗ ಮತ್ತು ಲಲಿತಮ್ಮ ಏನು ಬೇರೆ ಸ್ಪೆಷಲ್ ಮಾಡ್ತಾಳೆ ಅಂತಂದು ನಾನು ಅದಕ್ಕೆ ಒಂದು ಬೇರೆ ಪದಾರ್ಥ ಹಾಕಕ್ಕೆ ಕುಂತೀನಿ ರೀ. ನೀವು ಮನ್ಯಾಗ ಆ ಥರ ಮಾಡಿ ನೋಡಿರಿ, ಮಸ್ತ್ ಇರ್ತೈತಿ. ಚಳಿಗೆ ಬಿಸಿ ಬಿಸಿ ಬಜ್ಜಿ ಚಾ ನೋಡ್ರಿ ಹೆಂಗಿರುತ್ತೆ. ಮತ್ತು ನಾನು ಇಲ್ಲೇ ಹೋಟೆಲ್ದಾಗ ಅದಕ್ಕೆ ಮಸಾಲೆ ತುಂಬಾಕತ್ತೀನಲ್ರಿ, ಅದನ್ನು ತುಂಬಂಗಿಲ್ಲ, ಯಾಕಂದ್ರೆ ನನಗೆ ಇಲ್ಲೇ ಟೈಮ್ ಸಾಕಾಗಂಗಿಲ್ಲ. ನಾನು ಅದು ಒಂದು ಬಿಟ್ಟು ಬೇರೆ ಇಲ್ಲಿ ಏನು ತೋರಿಸಿ ನಿಮ್ಗೆ ಎಲ್ಲ ಹಾಕ್ತೀನಿ, ತೋರಿಸ್ತೀನಲ್ಲ ಅದನ್ನೆಲ್ಲ ಹಾಕ್ತೀನಿ. ಅದು ಮಸಾಲೆ ತುಂಬ್ದಂದು ಬಿಟ್ಟು ಎಲ್ಲ ಮಾಡ್ತೀನಿ. ಅದಕ್ಕೆ ಇವಾಗ ನಿಮ್ಗೆ ಮಸಾಲೆ ತುಂಬ ತೋರಿಸ್ತೀನಿ. ಮನ್ಯಾಗಂದ್ರೆ ಸ್ವಲ್ಪ ಮಾಡ್ತಿರ್ತೀರಲ್ಲ ನೀವು ಮಾಡ್ಕ್ಯಾರಿ, ಅದನ್ನು ನಾನು ಜಾಸ್ತಿ ಮಾಡ್ತಿರ್ತೀನಲ್ಲ ಅದೆಲ್ಲ ನನಗೆ ಮಾಡ್ಕೊಂತ ಕುಂದ್ರಕ್ಕೆ ಟೈಮ್ ಇರೋಂಗಿಲ್ಲ. ಅದಕ್ಕೆ ಈಗ ನಿಮ್ಗೆ ತೋರಿಸ್ತೀನಿ, ನೀವು ಮಾಡಿರಿ. ಈಗ ಬಜ್ಜಿ ಮಾಡೋದು ಅದಕ್ಕೆ ಏನೇನು ಬೇಕಂತ ಒಂದು ಸಲ ನೋಡ್ಕೊಂಬಂದ್ಬಿಡಣ್ರಿ. ಈಗ ಉಪ್ಪು ತೊಗೊಂಡೇನ್ರಿ, ಮತ್ತು ಇದು ಜೀರಿಗೆ ಮೆಂತ್ಯ ಒಂದು ಬೆಳ್ಳುಳ್ಳಿ ಹಾಕಿ ಇದನ್ನು ಪುಡಿ ಮಾಡಿ ಇಟ್ಕೊಂಡೇನ್ರಿ, ಮತ್ತು ಸೋಡಾ ರೀ ಒಂಚೂರು, ಮತ್ತು ಅಜ್ವಾನ ರೀ, ಮತ್ತು ಹಾಲು ಯಾರು ಹಾಕಂಗಿಲ್ಲ, ಹಾಲು ಹಾಕ್ತಾವಲ್ಲ ತಮ್ಮ ಅನ್ಕೋಬೋದ್ರಿ. ಹಾಲು ಹಾಕಿ ಮಾಡಿರಿ ನೀವು, ಹೆಂಗಿರ್ತಾವೆ ನೋಡಿ ಬಜ್ಜಿ, ಭಾರಿ ಕ್ರಿಸ್ಪಿ ಬರ್ತಾವ್ರಿ ಅವು, ಕರಮ್ ಕುರುಮ್ ಅಂತ ತಿನ್ನಕ್ಕೆ ಭಾಳ ಚಲೋ ಇರ್ತಾವೆ. ಮತ್ತು ಮೆಣ್ಸಿನ್ಕಾಯಿ ತೊಗೊಂಡೇನ್ರಿ, ನಾನಿಲ್ಲೇ ಒಂದು ಅರ್ಧ kg ಅಷ್ಟು ಕಡಲೆ ಹಿಟ್ಟು ತೊಗೊಂಡೇನ್ರಿ. ಈಗ ಮೆಣ್ಸಿನ್ಕಾಯಿ ತೊಗೊಂಡ್ವಲ್ರಿ, ಈ ಮೆಣ್ಸಿನ್ಕಾಯಿನ ಕಟ್ ಮಾಡೋಣ್ರಿ. ಈಗ ನಾವು ಮೆಣ್ಸಿನ್ಕಾಯಿ ಕಟ್ ಮಾಡಿದ್ವಲ್ರಿ, ಇದಕ್ಕೆ ಮಸಾಲೆ ತುಂಬನ್ರಿ. ಈಗ ಒಂದು ಚೂರು ಉಪ್ಪು ಹಾಕೋಣ. ಇದಕ್ಕೆ ಜಾಸ್ತಿ ಏನು ಉಪ್ಪು ಬೇಡ್ರಿ, ನಾವು ಹಿಟ್ಟಿನ ಉಪ್ಪು ಹಾಕಿ ಕಲಿಸ್ತೀವಲ್ಲ, ಮತ್ತು ಇದು ಅದು ಜಾಸ್ತಿ ಉಪ್ಪಾಗುತ್ತೆ ಬಜ್ಜಿ. ಈಗ ಇದಕ್ಕೆ ಒಂಚೂರು ಇಷ್ಟ ಮಸಾಲೆ. ಈಗ ನಾವು ಹಿಟ್ಟು ತೊಗೊಂಡಿದ್ವಲ್ರಿ, ಅದನ್ನು ಈ ಬುಟ್ಟಿಗೆ ಹಾಕ್ಕೊಂಡೇನ್ರಿ. ಈಗ ನಾನು ಫಸ್ಟ್ ಹಾಲು ಹಾಕ್ತೇನೆ ರೀ, ಮತ್ತು ಒಂದು ಚಿಟಿಕೆ ಸೋಡಾ ಹಾಕ್ತೇನೆ ರೀ, ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟ. ನಾವು ಉಪ್ಪು ಹಿಟ್ಟು ಕಲಸಿ ಆದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ತೇನೆ ರೀ. ಈಗ ಇದು ಅಜ್ವಾನ ರೀ, ಈಗ ನೀರು ಹಾಕಿ ಎಷ್ಟು ಬೇಕಷ್ಟ ನೀರು ಹಾಕ್ಕೊಂಡು ಸ್ವಲ್ಪ ಹಾಕಿ ಕಲಿಸ್ಕೊಳ್ರಿ ಮೊದಲು. ಇದು ಫುಲ್ಲು ತೆಳ್ಳಗಾಗಬಾರ್ದು ಹಿಟ್ಟು, ಒಂದೇ ಸಲ ನೀರು ಹಾಕ್ಬೇಡ್ರಿ, ಎಷ್ಟು ಬೇಕು ಅಷ್ಟು ಹಾಕಿ ಕಲಿಸ್ಕೊಳ್ರಿ. ಒಂದೇ ಸಲ ನೀರು ಹಾಕಿಬಿಟ್ರೆ ಒಮ್ಮೆ ಮ್ಯಾಲೆ ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಇಟ್ಟಿರ್ತೈತಿ, ಒಮ್ಮೆ ಇರಂಗಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಮೊದಲನ ಸ್ವಲ್ಪ ಹಾಕಿ ಹಿಂಗೆ ಒಂದ್ಸಲ ಮತ್ತು ಉಲ್ಟ ಹಿಂಗೆ ಕಲಿಸ್ಬೇಕು, ಅಂದರೆ ಬಜ್ಜಿ ಉಬ್ಬಿ ಬರ್ತೈತಿ ನೋಡಿರಿ. ಹಿಂಗತೆ ಈ ಅದಕ್ಕೆ ಹಿಟ್ಟು ಕಲ್ಸ್ಕೋಬೇಕು. ಎಷ್ಟು ಅದ ಆತು ನೋಡ್ರಿ, ಇದು ಬೆಣ್ಣೆದಂಗೆ ಆತು ಹಿಟ್ಟು. ಹಿಂಗತೆ ಬೆಣ್ಣೆದಂಗೆ ಆದ್ರೆ ಬಜ್ಜಿ ಚಂದ ಬರ್ತಾವ್ರಿ, ಮತ್ತು ರುಚಿನ ಹಂಗೆ ಇರ್ತೈತಿ. ಈಗ ಎಣ್ಣೆ ಹಾಕಾಕತ್ತೀವಿ ರೀ. ನಾನು ಇಲ್ಲೇ ಜಾಸ್ತಿ ಎಣ್ಣೆ ಹಾಕ್ಕೊತೀನಿ ರೀ, ಅದು ಉಳಿದ್ರೆ ನಮಗೆಲ್ಲ ಅಡುಗೆಗೆ ಯೂಸ್ ಆಗುತ್ತೆ. ನಾನು 1 ಲೀಟ್ರ್ನ ಎಣ್ಣೆ ಹಾಕ್ಕೊಂಡೇನಿ. ಮೆಣ್ಸಿನ್ಕಾಯಿ ದೊಡ್ಡವದವಲ್ಲ, ಇದ್ರಾಗ ಮುಳುಗಂಗಿಲ್ಲ ಅಂದ್ರೆ ಒಲೆ ಹಚ್ಚನ. ನೀವು ಎಣ್ಣೆ ಜಾಸ್ತಿನ ಹಾಕ್ಯಾರಿ, ಅದನ್ನು ಉಳಿದ್ರೆ ನೀವು ಮರದಿನ ಅಡುಗೆಗೆ ಬಳಕೆ ಮಾಡಿಕೊಳ್ರಿ. ಒಳ್ಳೆ ಅದ್ರಾಗ ಫ್ರೈ ಮಾಡಿ ಹಾಕ್ಕೊಂಡ್ರೆ ಕರ್ದ ಎಣ್ಣೆ ಹಾಕ್ಯನೋದು ಒಳ್ಳೇದಲ್ಲ, ಯಾಕಂದ್ರೆ ನಾವು ಒಂದೇ ಸಲ ಬಜ್ಜಿ ಕರ್ದಿರ್ತೀವಲ್ಲ, ಏನೂ ಆಗಂಗಿಲ್ಲ. ಈಗ ಎಣ್ಣೆ ಕಾದೈತ್ರಿ, ಬಜ್ಜಿ ಹಾಕೋಣ. ಬಜ್ಜಿನ ನಾವು ತುಂಬ್ಕೊಂಡಿವಲ್ಲಿ ಕಟ್ ಮಾಡಿ ಅದನ್ನು ಹಿಟ್ಟಿನ ಕಡೆ ಮಾಡಬೇಕು. ಈ ಸೈಡ್ ಮಾಡಬೇಡ್ರಿ, ಈ ಸೈಡ್ ಮಾಡಿದ್ರೆ ಅದ್ರಾಗೆಲ್ಲ ಹೋಗ್ಬಿಡುತ್ತೆ ಮಸಾಲೆ ಎಣ್ಣೆಗ. ಈಗ ಈ ಥರ ಹಾಕ್ಬೇಕು. ಬಿಸಿ ಮಿರ್ಚಿ ಬಜ್ಜಿ ರೆಡಿ ಆಗೈತ್ರಿ, ಹಾಲು ಹಾಕಿ ಮಾಡಿರೋಂಥದ್ದು.
ಹಾಲು ಹಾಕಿ ಮಾಡಿದ್ದು ಹೆಂಗೆ ನಿಮಗೆ ಟೇಸ್ಟ್ ಅದು ಬೇರೆನೇ ಬರುತ್ತೆ ನೋಡಿರಿ. ನೀವು ಒಂದು ಸಲ ಮನ್ಯಾಗ ಮಾಡಿರಿ. ನೀವು ಯಾವಾಗಲೂ ಬಜ್ಜಿ ಬೋಂಡ ಎಲ್ಲರೂ ಮಾಡ್ತಾರೆ, ಮಾಡೋಂಗಿಲ್ಲ ಅಂತಲ್ಲ. ಇದೊಂಥರ ಪ್ರಯತ್ನ ಮಾಡಿರಿ, ಹೆಂಗಾಗುತ್ತಂತ ನೋಡಿರಿ. ಮತ್ತು ಕಮೆಂಟ್ನಾಗ ತಿಳಿಸ್ರಿ. ನಾವು ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದ್ವಿ ಲಲಿತಮ್ಮ, ಭಾಳ ಚಲೋ ಇತ್ತು, ಚಲೋ ಇಲ್ಲ, ಎರಡೂ ಹೇಳ್ರಿ. ಚಲೋ ಇಲ್ಲ ಅಂದ್ರೆ ಚಲೋ ಇಲ್ಲ ಅಂತ ಹೇಳ್ರಿ, ಚಲೋ ಇತ್ತು ಅಂತ ಹೇಳ್ರಿ. ನೀವು ಒಂದು ಸಲ ಮನ್ಯಾಗ ಮಾಡಿರಿ. ಎಲ್ಲ ನನ್ನ ದೇವ್ರುಗಳಿಗೂ ಶರಣಾರ್ಥಿ.